ಅದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾದಂಥ ಜಾತ್ರೆ. ಆ ರಥೋತ್ಸವವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆ ಜಾತ್ರೆಯಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಭಕ್ತರು ದಾಸೋಹದಲ್ಲಿ ಪ್ರಸಾದ ಸೇವಿಸಿದ್ದಾರೆ. ಕೊಪ್ಪಳದ ಗವಿಮಠ ಜಾತ್ರೆಗೆ ಅದ್ದೂರಿ ತೆರೆ. ಗೋಧಿ ಹುಗ್ಗಿ ಸವಿದ ಸಹಸ್ರಾರು ಭಕ್ತರು. ಕೊಪ್ಪರಿಗೆಯಲ್ಲಿ ರೆಡಿಯಾಗಿರೋ ಗೋಧಿ ಹುಗ್ಗಿ ದಾಸೋಹಕ್ಕೆ ಹರಿದು ಬಂದ ಭಕ್ತರು. ಕೊಪ್ಪಳದ ಗವಿಮಠ ಜಾತ್ರೆಗೆ ತೆರೆ ಬಿದ್ದಿದೆ. ಈ ಬಾರಿಯ ದಾಸೋಹ ದಾಖಲೆಯನ್ನ ಬರೆದಿದೆ. ಗವಿಮಠ ಅಂದ್ರೆ ಅದು ಅನ್ನ, ಅಕ್ಷರ, ಆಧ್ಯಾತ್ಮಕತೆಗೆ ಹೆಸರುವಾಸಿಯಾಗಿದೆ. ಅಜ್ಜನ ಜಾತ್ರೆಗೆ ಹರಿದು ಬಂದ ಭಕ್ತರಿಗೆ ಸುಮಾರು 8 ಕೊಪ್ಪರಿಗೆಯಲ್ಲಿ ಸುಮಾರು 85 ಕ್ವಿಂಟಾಲ್ ಗೋಧಿ ಹುಗ್ಗಿ ತಯಾರಿಸಲಾಗಿತ್ತು. ಸುಮಾರು 1ನೇ ತಾರೀಕಿನಿಂದ ಹಿಡಿದು ಇವತ್ತು 18ನೇ ತಾರೀಕಿನವರೆಗೆ ನಮ್ಮ ಜಾತ್ರೆ. ಇಂದು 18ನೇ ತಾರೀಕು ಅಮಾವಾಸ್ಯೆಯೊಂದಿಗೆ ನಮ್ಮ ಈ ಒಂದು ಮಹಾಪ್ರಸಾದ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿ ಸುಮಾರು 18ರಿಂದ 20 ಲಕ್ಷ ರೊಟ್ಟಿ, ಒಂದು 1400ರಿಂದ 1500 ಕ್ವಿಂಟಲ್ ಅಕ್ಕಿ, ಈಗ ಅದೇ ರೀತಿಯಾಗಿ ಒಂದು 300 ಕ್ವಿಂಟಲ್ ಬೇಳೆ, ಅನೇಕ ತರಕಾರಿಗಳು, ಹೀಗೆ ತರತರಹದ ಆಹಾರ ಪದಾರ್ಥಗಳು, ನಮ್ಮ ಸಿಹಿ ಪದಾರ್ಥಗಳು ಸಹಿತ ನಮ್ಮ ಪ್ರಸಾದ ನಿಲಯಕ್ಕೆ ತಲುಪಿದ್ವು. ಅದು ಬಂದಂಥ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ವಿ. ಇಂದು ಗೋಧಿ ಹುಗ್ಗಿ, ಅನ್ನ ಸಾರು ಜೊತೆಗೆ ಇಂದಿನ ಮಹಾಪ್ರಸಾದ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆಯಿಂದ ಯಥಾ ರೀತಿ ನಿತ್ಯ ದಾಸೋಹಕ್ಕೆ ನಾವು ಪ್ರಸಾದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಾರಿ ಕೊಪ್ಪಳ ಗವಿಮಠದಲ್ಲಿ ಜನವರಿ 1ರಿಂದಲೇ ದಾಸೋಹಕ್ಕೆ ಚಾಲನೆ ನೀಡಲಾಗಿತ್ತು. ಮೈಸೂರು ಪಾಕ್, ಜಿಲೇಬಿ, ರವೆ ಉಂಡೆ, ಶೇಂಗಾ ಹೋಳಿಗೆ, ಬೇಸನ್ ಉಂಡೆ, ಹೀಗೆ ನಾನಾ ತರಹದ ಸಿಹಿ ಖಾದ್ಯಗಳನ್ನು ಭಕ್ತರು ಸವಿದ್ರು. ಈ ಬಾರಿ ದಾಸೋಹದಲ್ಲಿ ಸುಮಾರು 20ರಿಂದ 30 ಲಕ್ಷ ಭಕ್ತರು ಪ್ರಸಾದ ಸೇವಿಸಿದ್ದಾರಂತೆ. ಗವಿಮಠಕ್ಕೆ 20 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳನ್ನು ಭಕ್ತರು ತಂದುಕೊಟ್ಟಿದ್ದಾರೆ. 1500 ಕ್ವಿಂಟಾಲ್ ಅಕ್ಕಿ ಬಳಕೆಯಾಗಿದೆಯಂತೆ. ನಾವು ಈ ಊರೊಳಗೆ ಹುಟ್ಟೇವಂದ್ರೆ ನಮ್ಮದು ಏನೋ ಒಂದು ಪುಣ್ಯ ಅನ್ಕೋಬೇಕು. 18 ದಿವಸಗಳಾಯ್ತು. ವೆರೈಟಿ ತಿನಿಸುಗಳದಾವ ಇಲ್ಲಿ. ಸ್ವೀಟ್ಗಳು ಈ ಸಲ ಮೈಸೂರು ಪಾಕನ್ನು, ಜಿಲೇಬಿ, ರವಾ ಉಂಡಿ, ಬೇಸನ್ ಉಂಡಿ. ಇವತ್ತು 18 ದಿವಸದ ಲಾಸ್ಟ್ ಡೇ. ಇವತ್ತು ದಾಸೋಗ. ಇವತ್ತು ಗೋಧಿ ಹುಗ್ಗಿ ಸ್ಪೆಷಲ್ ಇರ್ತದೆ ಇಲ್ಲಿ. ಇದು ಸ್ಪೆಷಲ್ ಅನ್ನೋಕ್ಕಿಂತ ನಮ್ಮ ಗವಿಸಿದ್ದೇಶ್ವರದ ಇದು ಮಹಾಪ್ರಸಾದ ಇವತ್ತಿಂದ. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ತೆರೆ ಬಿದ್ದಿದೆ. ನಿರಂತರ 18 ದಿನಗಳಿಂದ ನಡೆದ ದಾಸೋಹ ಹೊಸ ದಾಖಲೆಯನ್ನ ಬರೆದಿದೆ. ಯಾವುದೇ ಲೋಪವಿಲ್ಲದೆ ದಾಸೋಹ ನಡೆದಿರುವುದು ಗವಿಸಿದ್ದನ ಶಕ್ತಿಗೆ ಸಾಕ್ಷಿಯಾಗಿದೆ. ಹಿರಯ್ಯ ಹಿರೇಮಾಡ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾದಂಥ ಜಾತ್ರೆ. ಆ ರಥೋತ್ಸವವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆ ಜಾತ್ರೆಯಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಭಕ್ತರು ದಾಸೋಹದಲ್ಲಿ ಪ್ರಸಾದ ಸೇವಿಸಿದ್ದಾರೆ. ಕೊಪ್ಪಳದ ಗವಿಮಠ ಜಾತ್ರೆಗೆ ಅದ್ದೂರಿ ತೆರೆ. ಗೋಧಿ ಹುಗ್ಗಿ ಸವಿದ ಸಹಸ್ರಾರು ಭಕ್ತರು. ಕೊಪ್ಪರಿಗೆಯಲ್ಲಿ ರೆಡಿಯಾಗಿರೋ ಗೋಧಿ ಹುಗ್ಗಿ ದಾಸೋಹಕ್ಕೆ ಹರಿದು ಬಂದ ಭಕ್ತರು. ಕೊಪ್ಪಳದ ಗವಿಮಠ ಜಾತ್ರೆಗೆ ತೆರೆ ಬಿದ್ದಿದೆ. ಈ ಬಾರಿಯ ದಾಸೋಹ ದಾಖಲೆಯನ್ನ ಬರೆದಿದೆ. ಗವಿಮಠ ಅಂದ್ರೆ ಅದು ಅನ್ನ, ಅಕ್ಷರ, ಆಧ್ಯಾತ್ಮಕತೆಗೆ ಹೆಸರುವಾಸಿಯಾಗಿದೆ. ಅಜ್ಜನ ಜಾತ್ರೆಗೆ ಹರಿದು ಬಂದ ಭಕ್ತರಿಗೆ ಸುಮಾರು 8 ಕೊಪ್ಪರಿಗೆಯಲ್ಲಿ ಸುಮಾರು 85 ಕ್ವಿಂಟಾಲ್ ಗೋಧಿ ಹುಗ್ಗಿ ತಯಾರಿಸಲಾಗಿತ್ತು. ಸುಮಾರು 1ನೇ ತಾರೀಕಿನಿಂದ ಹಿಡಿದು ಇವತ್ತು 18ನೇ ತಾರೀಕಿನವರೆಗೆ ನಮ್ಮ ಜಾತ್ರೆ. ಇಂದು 18ನೇ ತಾರೀಕು ಅಮಾವಾಸ್ಯೆಯೊಂದಿಗೆ ನಮ್ಮ ಈ ಒಂದು ಮಹಾಪ್ರಸಾದ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿ ಸುಮಾರು 18ರಿಂದ 20 ಲಕ್ಷ ರೊಟ್ಟಿ, ಒಂದು 1400ರಿಂದ 1500 ಕ್ವಿಂಟಲ್ ಅಕ್ಕಿ, ಈಗ ಅದೇ ರೀತಿಯಾಗಿ ಒಂದು 300 ಕ್ವಿಂಟಲ್ ಬೇಳೆ, ಅನೇಕ ತರಕಾರಿಗಳು, ಹೀಗೆ ತರತರಹದ ಆಹಾರ ಪದಾರ್ಥಗಳು, ನಮ್ಮ ಸಿಹಿ ಪದಾರ್ಥಗಳು ಸಹಿತ ನಮ್ಮ ಪ್ರಸಾದ ನಿಲಯಕ್ಕೆ ತಲುಪಿದ್ವು. ಅದು ಬಂದಂಥ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ವಿ. ಇಂದು ಗೋಧಿ ಹುಗ್ಗಿ, ಅನ್ನ ಸಾರು ಜೊತೆಗೆ ಇಂದಿನ ಮಹಾಪ್ರಸಾದ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆಯಿಂದ ಯಥಾ ರೀತಿ ನಿತ್ಯ ದಾಸೋಹಕ್ಕೆ ನಾವು ಪ್ರಸಾದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಾರಿ ಕೊಪ್ಪಳ ಗವಿಮಠದಲ್ಲಿ ಜನವರಿ 1ರಿಂದಲೇ ದಾಸೋಹಕ್ಕೆ ಚಾಲನೆ ನೀಡಲಾಗಿತ್ತು. ಮೈಸೂರು ಪಾಕ್, ಜಿಲೇಬಿ, ರವೆ ಉಂಡೆ, ಶೇಂಗಾ ಹೋಳಿಗೆ, ಬೇಸನ್ ಉಂಡೆ, ಹೀಗೆ ನಾನಾ ತರಹದ ಸಿಹಿ ಖಾದ್ಯಗಳನ್ನು ಭಕ್ತರು ಸವಿದ್ರು. ಈ ಬಾರಿ ದಾಸೋಹದಲ್ಲಿ ಸುಮಾರು 20ರಿಂದ 30 ಲಕ್ಷ ಭಕ್ತರು ಪ್ರಸಾದ ಸೇವಿಸಿದ್ದಾರಂತೆ. ಗವಿಮಠಕ್ಕೆ 20 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳನ್ನು ಭಕ್ತರು ತಂದುಕೊಟ್ಟಿದ್ದಾರೆ. 1500 ಕ್ವಿಂಟಾಲ್ ಅಕ್ಕಿ ಬಳಕೆಯಾಗಿದೆಯಂತೆ. ನಾವು ಈ ಊರೊಳಗೆ ಹುಟ್ಟೇವಂದ್ರೆ ನಮ್ಮದು ಏನೋ ಒಂದು ಪುಣ್ಯ ಅನ್ಕೋಬೇಕು. 18 ದಿವಸಗಳಾಯ್ತು. ವೆರೈಟಿ ತಿನಿಸುಗಳದಾವ ಇಲ್ಲಿ. ಸ್ವೀಟ್ಗಳು ಈ ಸಲ ಮೈಸೂರು ಪಾಕನ್ನು, ಜಿಲೇಬಿ,
ರವಾ ಉಂಡಿ, ಬೇಸನ್ ಉಂಡಿ. ಇವತ್ತು 18 ದಿವಸದ ಲಾಸ್ಟ್ ಡೇ ಇವತ್ತು ದಾಸೋಗ. ಇವತ್ತು ಗೋಧಿ ಹುಗ್ಗಿ ಸ್ಪೆಷಲ್ ಇರ್ತದೆ ಇಲ್ಲಿ. ಇದು ಸ್ಪೆಷಲ್ ಅನ್ನೋಕ್ಕಿಂತ ನಮ್ಮ ಗವಿಸಿದ್ದೇಶ್ವರದ ಇದು ಮಹಾಪ್ರಸಾದ ಇವತ್ತಿಂದ. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ತೆರೆ ಬಿದ್ದಿದೆ. ನಿರಂತರ 18 ದಿನಗಳಿಂದ ನಡೆದ ದಾಸೋಹ ಹೊಸ ದಾಖಲೆಯನ್ನ ಬರೆದಿದೆ. ಯಾವುದೇ ಲೋಪವಿಲ್ಲದೆ ದಾಸೋಹ ನಡೆದಿರುವುದು ಗವಿಸಿದ್ದನ ಶಕ್ತಿಗೆ ಸಾಕ್ಷಿಯಾಗಿದೆ. ಹಿರಯ್ಯ ಹಿರೇಮಾಡ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾದಂಥ ಜಾತ್ರೆ. ಆ ರಥೋತ್ಸವವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆ ಜಾತ್ರೆಯಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಭಕ್ತರು ದಾಸೋಹದಲ್ಲಿ ಪ್ರಸಾದ ಸೇವಿಸಿದ್ದಾರೆ. ಕೊಪ್ಪಳದ ಗವಿಮಠ ಜಾತ್ರೆಗೆ ಅದ್ದೂರಿ ತೆರೆ. ಗೋಧಿ ಹುಗ್ಗಿ ಸವಿದ ಸಹಸ್ರಾರು ಭಕ್ತರು. ಕೊಪ್ಪರಿಗೆಯಲ್ಲಿ ರೆಡಿಯಾಗಿರೋ ಗೋಧಿ ಹುಗ್ಗಿ ದಾಸೋಹಕ್ಕೆ ಹರಿದು ಬಂದ ಭಕ್ತರು. ಕೊಪ್ಪಳದ ಗವಿಮಠ ಜಾತ್ರೆಗೆ ತೆರೆ ಬಿದ್ದಿದೆ. ಈ ಬಾರಿಯ ದಾಸೋಹ ದಾಖಲೆಯನ್ನ ಬರೆದಿದೆ. ಗವಿಮಠ ಅಂದ್ರೆ ಅದು ಅನ್ನ, ಅಕ್ಷರ, ಆಧ್ಯಾತ್ಮಕತೆಗೆ ಹೆಸರುವಾಸಿಯಾಗಿದೆ. ಅಜ್ಜನ ಜಾತ್ರೆಗೆ ಹರಿದು ಬಂದ ಭಕ್ತರಿಗೆ ಸುಮಾರು 8 ಕೊಪ್ಪರಿಗೆಯಲ್ಲಿ ಸುಮಾರು 85 ಕ್ವಿಂಟಾಲ್ ಗೋಧಿ ಹುಗ್ಗಿ ತಯಾರಿಸಲಾಗಿತ್ತು. ಸುಮಾರು 1ನೇ ತಾರೀಕಿನಿಂದ ಹಿಡಿದು ಇವತ್ತು 18ನೇ ತಾರೀಕಿನವರೆಗೆ ನಮ್ಮ ಜಾತ್ರೆ. ಇಂದು 18ನೇ ತಾರೀಕು ಅಮಾವಾಸ್ಯೆಯೊಂದಿಗೆ ನಮ್ಮ ಈ ಒಂದು ಮಹಾಪ್ರಸಾದ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿ ಸುಮಾರು 18ರಿಂದ 20 ಲಕ್ಷ ರೊಟ್ಟಿ, ಒಂದು 1400ರಿಂದ 1500 ಕ್ವಿಂಟಲ್ ಅಕ್ಕಿ, ಈಗ ಅದೇ ರೀತಿಯಾಗಿ ಒಂದು 300 ಕ್ವಿಂಟಲ್ ಬೇಳೆ, ಅನೇಕ ತರಕಾರಿಗಳು, ಹೀಗೆ ತರತರಹದ ಆಹಾರ ಪದಾರ್ಥಗಳು, ನಮ್ಮ ಸಿಹಿ ಪದಾರ್ಥಗಳು ಸಹಿತ ನಮ್ಮ ಪ್ರಸಾದ ನಿಲಯಕ್ಕೆ ತಲುಪಿದ್ವು. ಅದು ಬಂದಂಥ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ವಿ. ಇಂದು ಗೋಧಿ ಹುಗ್ಗಿ, ಅನ್ನ ಸಾರು ಜೊತೆಗೆ ಇಂದಿನ ಮಹಾಪ್ರಸಾದ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆಯಿಂದ ಯಥಾ ರೀತಿ ನಿತ್ಯ ದಾಸೋಹಕ್ಕೆ ನಾವು ಪ್ರಸಾದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಾರಿ ಕೊಪ್ಪಳ ಗವಿಮಠದಲ್ಲಿ ಜನವರಿ 1ರಿಂದಲೇ ದಾಸೋಹಕ್ಕೆ ಚಾಲನೆ ನೀಡಲಾಗಿತ್ತು. ಮೈಸೂರು ಪಾಕ್, ಜಿಲೇಬಿ, ರವೆ ಉಂಡೆ, ಶೇಂಗಾ ಹೋಳಿಗೆ, ಬೇಸನ್ ಉಂಡೆ, ಹೀಗೆ ನಾನಾ ತರಹದ ಸಿಹಿ ಖಾದ್ಯಗಳನ್ನು ಭಕ್ತರು ಸವಿದ್ರು. ಈ ಬಾರಿ ದಾಸೋಹದಲ್ಲಿ ಸುಮಾರು 20ರಿಂದ 30 ಲಕ್ಷ ಭಕ್ತರು ಪ್ರಸಾದ ಸೇವಿಸಿದ್ದಾರಂತೆ. ಗವಿಮಠಕ್ಕೆ 20 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳನ್ನು ಭಕ್ತರು ತಂದುಕೊಟ್ಟಿದ್ದಾರೆ. 1500 ಕ್ವಿಂಟಾಲ್ ಅಕ್ಕಿ ಬಳಕೆಯಾಗಿದೆಯಂತೆ. ನಾವು ಈ ಊರೊಳಗೆ ಹುಟ್ಟೇವಂದ್ರೆ ನಮ್ಮದು ಏನೋ ಒಂದು ಪುಣ್ಯ ಅನ್ಕೋಬೇಕು. 18 ದಿವಸಗಳಾಯ್ತು. ವೆರೈಟಿ ತಿನಿಸುಗಳದಾವ ಇಲ್ಲಿ. ಸ್ವೀಟ್ಗಳು ಈ ಸಲ ಮೈಸೂರು ಪಾಕನ್ನು, ಜಿಲೇಬಿ, ರವಾ ಉಂಡಿ, ಬೇಸನ್ ಉಂಡಿ. ಇವತ್ತು 18 ದಿವಸದ ಲಾಸ್ಟ್ ಡೇ ಇವತ್ತು ದಾಸೋಗ. ಇವತ್ತು ಗೋಧಿ ಹುಗ್ಗಿ ಸ್ಪೆಷಲ್ ಇರ್ತದೆ ಇಲ್ಲಿ. ಇದು ಸ್ಪೆಷಲ್ ಅನ್ನೋಕ್ಕಿಂತ ನಮ್ಮ ಗವಿಸಿದ್ದೇಶ್ವರದ ಇದು ಮಹಾಪ್ರಸಾದ ಇವತ್ತಿಂದ. ಕೊಪ್ಪಳದ ಗವಿಮಠದ ದಾಸೋಹಕ್ಕೆ ತೆರೆ ಬಿದ್ದಿದೆ. ನಿರಂತರ 18 ದಿನಗಳಿಂದ ನಡೆದ ದಾಸೋಹ ಹೊಸ ದಾಖಲೆಯನ್ನ ಬರೆದಿದೆ. ಯಾವುದೇ ಲೋಪವಿಲ್ಲದೆ ದಾಸೋಹ ನಡೆದಿರುವುದು ಗವಿಸಿದ್ದನ ಶಕ್ತಿಗೆ ಸಾಕ್ಷಿಯಾಗಿದೆ. ಹಿರಯ್ಯ ಹಿರೇಮಾಡ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.